ಸರ್, ಈ ಡೈನಮಿಕ್ ಅದು ಬಂದಿದೆ ಹೇಗೆ? ಇಂದ್ರಜಿತ್ ಅನ್ನೋ ಸಿನಿಮಾ ಇದೆಯಲ್ಲ, ಮಂಡ್ಯದಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ರು. ಆ ಸಿನಿಮಾ ಸಕ್ಸಸ್ ಆದಾಗ ಆ ಸಿನಿಮಾ ತುಂಬ ಹೆಸರು ಬಂತು ನನಗೆ. ಭಾಟಿಯಾನವರು ನನಗೆ ಈ ಟೈಟಲ್ನ ಡೈನಮಿಕ್ ಕೊಟ್ಟರು. ಅದನ್ನ ಅಭಿಮಾನಿಗಳು ಭಾಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರು. ಕಾನೂನು ಕಣ್ಣಿಗೆ ಮಣ್ಣರ್ಚಿ ಯಾರು ಬೇಕಾದ್ರೂ ತಪ್ಪಿಸ್ಕೋಬಹುದು, ಆದ್ರೆ ಈ ಅನಾಮಿಕನ ಕಣ್ಣಿಂದ ಇಂಪಾಸಿಬಲ್. ಪ್ರಪಂಚದಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಡಿಟ್ಯಾಚ್ಮೆಂಟ್ ಅಂತ ಬಂದಾಗ ಹೌ ಹ್ಯಾವ್ ಯು ಪ್ರಾಕ್ಟೀಸ್ ಡಿಟ್ಯಾಚ್ಮೆಂಟ್ ಸರ್? ವೆನ್ ಐ ವಾಸ್ ಇನ್ ದಿ ಪೀಕ್ ಪೀರಿಯಡ್, ನನ್ನ ಕಂಟೆಂಪರರಿ ಒಬ್ಬ ಹೀರೋ ಈ ವಾಸ್ ಕ್ರಿಯೇಟಿಂಗ್ ಲಾಟ್ಸ್ ಆಫ್ ನ್ಯೂಸಸ್ ಅಬೌಟ್ ಮೀ, ಅಲ್ಲಿ ಇಲ್ಲಿ ಅದು ಇದು ಏನೋ ಸುದ್ದಿ ಹೇಗಿದ್ದಿ ಇದೆ. ಬಿಕಾಸ್ ಈ ವಾಸ್ ಫೀಲಿಂಗ್ ಇನ್ಸೆಕ್ಯೂರ್ಡ್ ಅಬೌಟ್ ಮೈ ಸಕ್ಸಸ್, ಮೈ ಇಲ್ಲ. ವಂಚನೆ ಮಾಡೋರ್ನ, ಮೋಸ ಮಾಡೋರ್ನ ಕ್ಷಮಿಸೋ ಅಭ್ಯಾಸನೇ ಇಲ್ಲ ಈ ರಾಜ ವರ್ಮನ್ಗೆ. ಡು ಯು ಬಿಲೀವ್ ಇನ್ ದ ಕಾನ್ಸೆಪ್ಟ್ ಆಫ್ ಟರ್ನಿಂಗ್ ಪಾಯಿಂಟ್? ಐ ಹ್ಯಾವ್ ಲಿವ್ಡ್ ದಟ್ ಡೇ ಪ್ರಾಕ್ಟಿಕಲಿ. ಐ ಹ್ಯಾವ್ ನಾಟ್ ಪ್ಲ್ಯಾನ್ಡ್ ಎನಿಥಿಂಗ್. ಅವರು ನಾಟಕದ ಆಫರ್ ಕೊಟ್ಟಿದ್ದು ಅವರೇ ಕೊಟ್ಟಿದ್ದು. ಅಮೆಚೂರ್ ಥಿಯೇಟ್ರಿಗೆ ಹೋಗುವಂತ ಸಜೆಸ್ಟ್ ಮಾಡಿದ್ದು ಸ್ನೇಹಿತರೆ. ಥಿಯೇಟ್ರ್ ಬಂದಮೇಲೆ ಸಿನಿಮಾ ಮಾಡು ಅಂತ ಹೇಳಿದ್ದು ಸ್ನೇಹಿತರೆ. ಸೊ ಜರ್ನಿ ವೆಂಟ್ ಆನ್ ಬೈ ಇಟ್ ಸೆಲ್ಫ್. ನ್ಯಾಯದ ಮನೆಗೀಗ್ಲು ಎರಡೆರಡಂತೆ ಬಾಗ್ಲು, ಮುಂದೆ ಹೋಗಿ ಹಿಂದೆ ಬರೋ ದೇಶದ ಕತೆ ಇಷ್ಟೇ ಕಣಮ್ಮೋ. Today on Just Curious, firstly, sir, a man like you who's seen so much life through films and off films, truly an honor to welcome you on Just Curious. And firstly, Devraj sir, Namaste, thank you for having me over here. Sir, I just don't know, like, ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ there is this, ನಾನು 84 born, there is this kid in me who is looking at ಏನೋ ಈ ದೇಶದ ಕತೆ ಇಷ್ಟೇ ಕಣಮ್ಮ ಹಾಡು ಪಾಪ್ ಆಗ್ತಾ ಇದೆ, ನಿಮ್ಮದು ಯಾವುದೋ ಒಂದು ಸಿನಿಮಾ ಸೀನ್ ಪಾಪ್ ಆಗ್ತಾ ಇದೆ. ಬಟ್ ಹಿಯರ್ ಇಟ್ ಈಸ್, ಐ ಮೀನ್ ಈ ಸಿಚುವೇಶನ್ ವೇರ್ ವಿ ಆರ್ ಜಸ್ಟ್ ಟ್ರೈಂಗ್ ಟು ಸಿ ದ ರಿಯಲ್ ಲೈಫ್ ಸೀನ್ಸು. ಸರ್, ಹೇಗಿದ್ದೀರಿ ಸರ್? ಫೈನ್, ಎಕ್ಸಲೆಂಟ್. ಸೋ ಫಾರ್ ಸೋ ಗುಡ್. ಇದ್ರಿಗೂ ಎಲ್ಲ ಚೆನ್ನಾಗಿ ನಡ್ಕೊಂಡ್ಬಂದಿದೆ, ಈಗಲೂ ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ರಿಯಲ್ ಲೈಫ್ನ ಎಕ್ಸ್ಪೀರಿಯನ್ಸಸ್ಗಳ ಮೂಲಕ ಜೀವನದ ಪಾಠನ ಕಲ್ತಿರೋರು, ನಾಟ್ ಲೈಕ್ ಆರ್ ಜನ್ರೇಷನ್ ಬೇರೆ ಏನೇನೋ ಇಂಟರ್ನೆಟ್ಟಲ್ಲಿ ಯಾವುದೋ ಕೋಟ್ ಓದ್ಬಿಟ್ಟು ಅಥವಾ ಇನ್ನೇನೋ ನೋಡಿ. ನಿಮ್ಮ ಲೈಫ್ ನಿಮಗೆ ಬುದ್ಧಿ ಬಂದಾಗಿಂದ, ಅರ್ಥ ಆದಾಗಿಂದ ಹೇಗಿರ್ಬೇಕಂತ ಕನಸು ಅಥವಾ ಹೇಗಿರ್ಬೇಕಂತ ಒಂದು ಪ್ಲ್ಯಾನ್ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರಿ ಸರ್? ಇಫ್ ಐ ಕ್ಯಾನ್ ಡಿಗ್ ಬ್ಯಾಕ್. ಇಲ್ಲ, ನಾನು ಹೇಳಿದ್ನಲ್ಲ ಆಗಲೇ, ನಾನು ಯಾವತ್ತೂ ಯಾವುದೂ ಪ್ಲ್ಯಾನ್ ಮಾಡ್ಕೊಂಡು ಆಗಲೂ ಮಾಡಿಲ್ಲ. ಆಗಲೂ ಐ ವಾಸ್ ಲಿವಿಂಗ್ ದಟ್ ಡೇ. ಬಟ್ ಒಂದು ಕ್ವಾಲಿಟಿ ಇದ್ದಿದ್ದೇನಪ್ಪ ಅಂತ ಹೇಳಿದ್ರೆ, ಆಸ್ ಫಾರ್ ಆಸ್ ಐ ನೋ, ಐ ಹ್ಯಾಡ್ ಕೀನ್ ಅಬ್ಸರ್ವೇಷನ್ ಆನ್ ಥಿಂಗ್ಸ್. ಅಂದರೆ ವಾಟ್ ಎವರ್ ಇಟ್ ಇಸ್, ನನ್ನ ಹಿರಿಯರು ಏನು ಮಾಡ್ತಾರೆ, ನನ್ನ ಪರಿಸರ ಹೇಗಿದೆ, ನನ್ನ ವಾತಾವರಣ ಹೇಗಿದೆ. ನಾನು ಸಂಪೂರ್ಣವಾದ ಒಂದು ಹಳ್ಳಿ ವಾತಾವರಣದಲ್ಲಿದ್ದವನು. ಅಲ್ಲಿಂದನೇ ಒಂದು 3-4 ಕಿಲೋಮೀಟ್ರ್ ದೂರದಲ್ಲಿ ಒಂದು ಕಾನ್ವೆಂಟಿಗೆ ಹೋಗ್ತಾಯಿದ್ದೆ. ಅಲ್ಲಿ ಟೋಟಲ್ ವಾತಾವರಣನೇ ಬೇರೆ ಇತ್ತು. ಅಂದರೆ ನನ್ನ ಗ್ರಾಮ ಲಿಂಗರಾಜಪುರದಿಂದ ಒಂದು ರೈಲ್ವೆ ಕ್ರಾಸ್ ಬಿಟ್ಟು ಹೊರಗೆ ಬಂದರೆ ಟೋಟಲಾಗಿ ಇಟ್ ವಾಸ್ ಅ ಮಾಡರ್ನ್ ಪ್ರಪಂಚ. ಅಂದರೆ ಕಾಕ್ಸ್ ಟೌನು, ಕುಕ್ ಟೌನು, ಫ್ರೇಸರ್ ಟೌನು ಎಲ್ಲ ಈ ಥರದ ಜನಾಂಗ ಇದ್ದಿದ್ದಂಥ ಒಂದು ಜಾಗ. ಸೊ ಬೆಳಗ್ಗೆ ಅಲ್ಲೇ ಇದ್ದರೆ ಇಡೀ ಮಧ್ಯಾಹ್ನದವರೆಗೂ ಇಲ್ಲಿ ಕಳೀತಾ ಇದ್ದೆ. ಸೊ 2 ಪ್ರಪಂಚನೂ ನೋಡ್ತಾ ಇದೆ. ಎರಡನ್ನೂ ಕಲಿಯೋ ಸಾಧ್ಯವಾಗಿದ್ದು ಜಸ್ಟ್ ಬೈ ಅಬ್ಸರ್ವೇಷನ್ ಅನಿಸುತ್ತೆ ನನಗೆ. ಸೊ ಐ ವಾಸ್ ಲಕ್ಕಿ ಇನಫ್ ಟು ಗೆಟ್ ದಟ್ ಎಕ್ಸ್ಪೀರಿಯನ್ಸ್. ನಾನು ಕಾಲೇಜು ಓದ್ತಿರ್ಬೇಕಾದ್ರೇ ಕೆಲಸಕ್ಕೆ ಸೇರಬೇಕಾದಂಥ ಪರಿಸ್ಥಿತಿ ಬಂತು. ಯಾಕೆಂದರೆ ಬಿಕಾಸ್ ಆಫ್ ಮೈ ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ ಐ ಹ್ಯಾಡ್ ಟು ಸಪೋರ್ಟ್ ಮೈ ಮದರ್ ಫೈನಾನ್ಷಿಯಲಿ. ಸೊ ಹಾಗಾಗಿ ನಮ್ಮ ರಿಲೇಟಿವ್ ಒಬ್ಬರು, ಇಲ್ಲ ನೀನು ಕೆಲಸಕ್ಕೆ ಸೇರ್ಕೋ, ಒಳ್ಳೆ ಕೆಲಸ. ಎಚ್ ಎಮ್ ಟಿ ವಾಚಸ್ ಅಂದರೆ ಅವತ್ತು ಇಟ್ ವಾಸ್ ಅ ಕ್ರೇಜ್. ಗೆಟಿಂಗ್ ಎ ಜಾಬ್ ದೇರ್ ವಾಸ್ ಅ ವೆರಿ ಕ್ರೇಜಿ ಥಿಂಗ್. ಇವತ್ತಿನ ಇನ್ಫೋಸಿಸು, ವಿಪ್ರೋ ಹೇಗಿದೆ ಹಾಗಿತ್ತು ಅವತ್ತು. ಸೊ ಡಿಗ್ರಿ ಮುಗಿಸಿದ್ರು ನೀನು ಈ ಥರದ್ದು ಎಲ್ಲ ಒಂದು ಕೆಲಸಕ್ಕೆ ಹೋಗ್ಬೇಕಾಗುತ್ತೆ, ಇಷ್ಟೇ ಸಂಬಳ ಸಿಗುತ್ತೆ, ಅದ್ರ ಬದಲು ಇವತ್ತೇ ಈ ಕೆಲಸ ಸಿಗ್ತಾಯಿದೆ, ನಾಳೆ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಸೇರ್ಕೊಂಬಿಡು ಅಂತ ಹೇಳಿದ್ರು. ಸೊ ಐ ಥಾಟ್ ಓಕೆ, ದಟ್ ವಾಸ್ ರೈಟ್ ಅಂಥೇಳಿ ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಿ ಕೆಲಸಕ್ಕೆ ಸೇರಿಕೊಂಡೆ. BSc ಅರ್ಧಕ್ಕೆ ಬಿಟ್ಟೆ. ಅಂದರೆ BSc ಫೈನಲ್ ಇಯರ್ ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ. ಕೆಲಸಕ್ಕೆ ಸೇರಿಕೊಂಡೆ. ಕೆಲಸಕ್ಕೆ ಸೇರಿಕೊಂಡಾಗ ಅಲ್ಲಿ ಯಾರೋ ಒಬ್ಬ ಸ್ನೇಹಿತರು ಬಂದು ನನ್ನ ನಾಟಕದಲ್ಲಿ ಮಾಡು ಅಂತ ಕೇಳಿದ್ರು. ಗೋವಿಂದರಾಜ್ ಅವರು. ಅವ್ರಿಗೆ ಯಾಕೆ ಅನ್ನಿಸ್ತೋ ನಾನು ಮಾಡ್ಬೋದು ಅಂತ ನಂಗೆ ಗೊತ್ತಿಲ್ಲ, ಇವತ್ತು ನಂಗೆ ಗೊತ್ತಿಲ್ಲ. ನಾನಿಲ್ಲ ಸರ್, ನನಗೆ ಅಭ್ಯಾಸ ಇಲ್ಲ ಅದೆಲ್ಲ ಮಾಡಿ ಹೇಗೆ ಅಂತ ಹೇಳಿದೆ. ಗೋವಿಂದರಾಜ್ ಅವ್ರು ಬಂದು ಕರೆದು ಕೇಳಿದಾಗ ನಾನು ಅದೇ ಹೇಳಿದ್ದು, ಇಲ್ಲ ಸರ್, ಐ ಥಿಂಕ್ ಇಟ್ಸ್ ನಾಟ್ ಪಾಸಿಬಲ್ ಫಾರ್ ಮಿ ಅಂತ. ಇಲ್ಲ ನೀವು ಮಾಡ್ತೀರಾ, ಮಾಡಿ ಅಂತ ಹೇಳಿದ್ರು. ಸರಿ ಅಂತೇಳಿ ಒಪ್ಕೊಂಡೆ. ಆಮೇಲೆ ಅದಕ್ಕೆ ಒಪ್ಕೊಂಡಿದ್ದ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ನಾನು ಸರ್ ಐ ಮೀನ್ ಪ್ರೊಬೇಷನರಿ ಪೀರಿಯಡಲ್ಲಿದ್ದೀನಿ, ಟ್ರೈನಿಂಗ್ ಪೀರಿಯಡಲ್ಲಿದ್ದೀನಿ.
ಸೊ ಪ್ರಾಕ್ಟೀಸ್ ನನಗೆ ಕಷ್ಟ ಆಗ್ಬೋದು, ರಜಾ ಗಿಜಾ ಹಾಕೋದು ಕಷ್ಟ. ರಜಾ ಬಗ್ಗೆ ನೀವು ವರಿ ಮಾಡಿಬಿಟ್ರಿ, ಅಫಿಷಿಯಲ್ ರಜಾ ಕೊಡ್ತಾರೆ ಅಂದರು, ಖುಷಿಯಾಗೋಯ್ತು. ಸೊ ಅಫಿಷಿಯಲ್ ರಜಾ ಕೊಡ್ತಾರೆ ಯಾಕೆ ಮಾಡ್ಬಾರ್ದು, ಆಯಿತು ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡೆ. ಬಟ್ ಆ ನಾಟಕ ಕ್ಲಿಕ್ ಆಯಿತು. ಐ ಗಾಟ್ ಅ ಫಸ್ಟ್ ಪ್ಲೇಸ್ ಆ್ಯಂಡ್ ಥಿಂಗ್ಸ್ ಲೈಕ್ ದ್ಯಾಟ್. ಐ ವೆಂಟ್ ಟಾಪ್. ಆ್ಯಂಡ್ ಅವತ್ತು ನನಗೆ ಫಸ್ಟ್ ಪ್ರೈಸು ಅವಾರ್ಡ್ ಕೊಟ್ಟವರು ನಮ್ಮ ಜಯಂತಿ ಮೇಡಮ್ ಅವರು, ಅಭಿನಯೇಶ್ವರ ಜಯಂತಿ ಅವರು. ಸೊ ಎವ್ರಿಬಡಿ ವಾಸ್ ಇಂಪ್ರೆಸ್ಡ್ ಇನ್ ಮೈ ವರ್ಕ್, ನನ್ನ ಕೆಲಸದಲ್ಲಿ, ನಾಟಕದಲ್ಲಿ. ಸೊ ಅಲ್ಲಿ ಸುಮಾರು ನಾಟಕ ಮಾಡಿದೆ. ಫ್ಯಾಕ್ಟ್ರಿಗೂ ತುಂಬ ಹೆಸರು ತಂದುಕೊಟ್ಟೆ, ಸ್ಟೇಟ್ ಲೆವೆಲ್ ಅವಾರ್ಡ್ಸ್ ಎಲ್ಲ ತಂದುಕೊಟ್ಟೆ, ಡೈರೆಕ್ಟು ಮಾಡಿದೆ ನಾಟಕನ. ಸೊ ಅಲ್ಲಿದ್ದವರೆಲ್ಲ ಹೇಳೋಕ್ಕೆ ಶುರು ಮಾಡಿದ್ರು, ನೀವು ತುಂಬ ಟ್ಯಾಲೆಂಟ್ ಇದೆ, ವೈ ಡೋಂಟ್ ಯು ಗೋ ಟು ಅಮೇಚರ್ ಥಿಯೇಟ್ರ್ ಅಂತ. ಸರಿ, ಎಲ್ಲರೂ ಹೇಳ್ತೀಯಲ್ಲ ಪ್ರಯತ್ನ ಮಾಡೋಣ, ಅಮೇಚರ್ ಥಿಯೇಟ್ರಿಗೆ ಬಂದೆ. ಅಲ್ಲಿ ಕೆಲವು ಜನ ಸ್ನೇಹಿತರಾದರು. ಸೊ ಇದನ್ನೇ ನಾನು ಹೇಳಿದ್ದು, ಐ ಹ್ಯಾವ್ ಲಿವ್ಡ್ ದಟ್ ಡೇ ಪ್ರಾಕ್ಟಿಕಲಿ. ಐ ಹ್ಯಾವ್ ನಾಟ್ ಪ್ಲ್ಯಾನ್ಡ್ ಎನಿಥಿಂಗ್. ಅವರು ನಾಟಕದ ಆಫರ್ ಕೊಟ್ಟಿದ್ದು ಅವರೇ ಕೊಟ್ಟಿದ್ದು. ಅಮೇಚರ್ ಥಿಯೇಟ್ರಿಗೆ ಹೋಗುವಂಥ ಸಜೆಸ್ಟ್ ಮಾಡಿದ್ದು ಸ್ನೇಹಿತರೆ. ಥಿಯೇಟ್ರಿಗೆ ಬಂದಮೇಲೆ ಸಿನಿಮಾ ಮಾಡು ಅಂತ ಹೇಳಿದ್ದು ಸ್ನೇಹಿತರೆ. ಸೊ ಜರ್ನಿ ವೆಂಟ್ ಆನ್ ಬೈ ಇಟ್ ಸೆಲ್ಫ್. ಪ್ರಪಂಚದಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಎಲ್ರೂ ಹೇಳ್ತಾರೆ ಡಿಟ್ಯಾಚ್ಮೆಂಟ್ ಅಂತ ಬಂದಾಗ ಹೌ ಹ್ಯಾವ್ ಯು ಪ್ರಾಕ್ಟೀಸ್ ಡಿಟ್ಯಾಚ್ಮೆಂಟ್? ವೆನ್ ಐ ವಾಸ್ ಇನ್ ದಿ ಪೀಕ್ ಪೀರಿಯಡ್, ನನ್ನ ಕಂಟೆಂಪ್ರರಿ ಒಬ್ಬ ಹೀರೋ, ಈ ವಾಸ್ ಕ್ರಿಯೇಟಿಂಗ್ ಲಾಟ್ಸ್ ಆಫ್ ನ್ಯೂಸಸ್ ಅಬೌಟ್ ಮೀ, ಅಲ್ಲಿ ಇಲ್ಲಿ ಅದು ಇದು ಏನೋ ಸುದ್ದಿ ಗಿದ್ದಿ ಇದೆ. ಬಿಕಾಸ್ ಈ ವಾಸ್ ಫೀಲಿಂಗ್ ಇನ್ಸೆಕ್ಯೂರ್ಡ್ ಅಬೌಟ್ ಮೈ ಸಕ್ಸಸ್, ಮೈ ಗ್ರೋತ್. ಸರಿ, ಓಕೆ. ಆ್ಯಂಡ್ ಈ ಆ್ಯಕ್ಚುಲಿ ಫ್ರಾಂಕ್ಲಿ ಸ್ಪೀಕಿಂಗ್ ಸೈಮಲ್ಟೇನಿಯಸ್ಲಿ he was also successful, he was also in that level. But I don't know what was disturbing him and what was happening to him or something like that. ನನಗೆ ಬಂದು ತುಂಬ ಜನ ಹೇಳ್ತಿದ್ರು, ಇಲ್ಲ ಇದು ತುಂಬ ಜಾಸ್ತಿ ಆಗ್ತಾಯಿದೆ, ನೀವು ಅದು ಮಾಡಬೇಕು. ಏನು ನಾನೇನು ಮಾಡೋದು, ಅವ್ರು ಮಾಡ್ಕೋತಾರೆ ಮಾಡ್ಕೊಳ್ಳಿ ಪಾಪ. ಸಿ, ಇಫ್ ವಾಟ್ ಇಸ್ ಟ್ರೂತ್ ಇಟ್ ವಿಲ್ ಸ್ಟೇ, ವಾಟ್ ಇಸ್ ಫಾಲ್ಸ್ ಇಟ್ ಗೋ ಅವೇ ಬೈ ಇಟ್ ಸೆಲ್ಫ್. ವೈ ಶುಡ್ ಐ ಬ್ರೇಕ್ ಮೈ ಹೆಡ್ ಅಂತ ಯಾಕೆ ರಿಯಾಕ್ಟ್ ಮಾಡಬೇಕು? ಈವನ್ ದೆನ್ ಪೀಪಲ್ ವೆಂಟ್ ಆನ್ ಕಮಿಂಗ್. ಐ ಸೆಟ್, ಅಪ್ಪ ನಿಮ್ಮನ್ನು ತೆರೆಯೋದು ಕಷ್ಟ ಆಗ್ತಿದೆ, ಒಂದು ಕೆಲಸ ಮಾಡಿ ಕರೆಸಿ ಮಾತಾಡೋಣ. ದೇ ಆಲ್ ಕೇಮ್ ವಿತ್ ದಿಯರ್ ಪೀಪಲ್. ಯಾವುದೋ ಒಂದು ಕಾಮನ್ ಪ್ಲೇಸಲ್ಲಿ ಕೂತ್ಕೊಂಡ್ವಿ, ಫ್ರೆಂಡ್ ಓನ್ಲಿ. ಐ ಸೆಟ್, ವಾಟ್ ಇಸ್ ದ ಪ್ರಾಬ್ಲಮ್ ಕಣ, ವಾಟ್ ಇಸ್ ದಿಸ್, ವೈ ಆರ್ ಯು ಕ್ರಿಯೇಟಿಂಗ್ ಆಲ್ ದಿಸ್ ಥಿಂಗ್ಸ್? ಐ ಟೋಲ್ಡ್ ಹಿಮ್ ಒನ್ ಥಿಂಗ್, ಸಿ, ಯು ಲುಕ್ ಬೆಟರ್ ದೆನ್ ಮೀ, ಯು ಆರ್ ಮೋರ್ ಹ್ಯಾಂಡ್ಸಮ್ ದೆನ್ ಮೀ, you are a better dancer than me, everything. I am getting action genre films because I got a rough face, a tough thing, whatever it is. You are getting different kind of films. The problem what is happening is why you are not successful, because you are wasting your time thinking about me. You are not thinking about your work, ನಿನ್ನ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿಲ್ಲ, ನನ್ನ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿದ್ಯಾ. But I am not doing that. I am just thinking about my work. Wow. So nothing is taking away from me, but you are taking your time for something else, which is not in your hand at all. So why are you wasting time? Just concentrate on your work. After that, I don't know what he did, but the message went to him. He said, there is no point in this. No point in disturbing anybody or doing anything. It stopped. I kept on doing. Nana success bantu, failure bantu. The journey goes on. This is how I approach the life. ನೀವು ಸಿನಿಮಾಗೆ ಅಂತ ಅದೇ ನೀವು ಲೆಟ್ರ್ ಕೊಟ್ಟು 3 ತಿಂಗಳಾದ್ಮೇಲೆ ನಾನು ಬಂದರೆ ನನಗೆ ಕೊಡಿ, ಬಂದಿಲ್ಲ ಅಂತಂದರೆ ರೆಸಿಗ್ನೇಷನ್ ಕೊಡಿ ಅಂತ ಅಲ್ಲಿ ಶುರುವಾಗಿದ್ದ ಜರ್ನಿ. ಅಲ್ಲಿವರೆಗೂ ನಿಮ್ಮದು ಒಂದು ಲೆಕ್ಕ, ಅಲ್ಲಾದಮೇಲೆ ಇದು ತುಂಬ ಬೇರೆ ಥರ ಇರೋವಂಥ ಒಂದು ಜಾಗ. ಅಲ್ಲಿಗೆ ಎಂಟ್ರಾದಾಗ ಸುತ್ತಮುತ್ತ ನಿಮ್ಮ ಇನಿಷಿಯಲ್ ಅಬ್ಸರ್ವೇಷನ್ಸ್ ಏನೇನಿತ್ತು ಅಬೌಟ್ ದ ಇಂಡಸ್ಟ್ರಿ? Industry was quite healthy then, working well, but the struggles and negligences ಅದು ಇದು ಎಲ್ಲ ಇರುತ್ತೆ. ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಎಸ್, ಐ ಡೋಂಟ್ ಬ್ಲೇಮ್ ದಮ್, ಬಿಕಾಸ್ ಅಂಟಿಲ್ ಯು ಪ್ರೂವ್ ಯುವರ್ ಸೆಲ್ಫ್ ವಾಟ್ ಯು ಆರ್, ಅವ್ರು ನೆಗ್ಲೆಕ್ಟ್ ಮಾಡಿದ್ರೆ ತಪ್ಪೇನಿರಲ್ಲ. ವಾಟ್ ಈಸ್ ಯೋರ್ ವರ್ತ್ ಅವ್ರಿಗೆ ಗೊತ್ತಾಗಬೇಕು. ಸೊ ಅದು ಗೊತ್ತಾಗೋವರೆಗೂ ಅವ್ರು ನೀನು ನೆಗ್ಲೆಕ್ಟ್ ಮಾಡಿದ್ರೆ ನೀನು ಕೋಪ ಮಾಡ್ಕೊಳ್ಳೋದು ಅರ್ಥ ಇಲ್ಲ. ಓಕೆ, ಐ ಶುಡ್ ವೆಯ್ಟ್ ಫಾರ್ ನೆಕ್ಸ್ಟ್ ಆಪರ್ಚುನಿಟಿ ಅಂತ ವೆಯ್ಟ್ ಮಾಡೋದು. That is how I have been. Things have happened. So many things have happened like that. That's a different thing. ಅಂದರೆ ಈಗ ಉದಾಹರಣೆಗೆ ಒಂದು ಸಿನಿಮಾ ಅಲ್ಲಿ ಕರ್ಕೊಂಡೋಗಿ ಒಂದು ಪಾತ್ರ ಕೊಡ್ತೀನಿ ಅಂತ ಕರ್ಕೊಂಡೋಗಿ 1 ತಿಂಗಳು ಮೈಸೂರಲ್ಲಿ ಕೂಡ ಹಾಕಿದ್ರು. ಆ 1 ತಿಂಗಳು ಕಾದಿದ್ದಕ್ಕೆ 2 ಅವರ್ ಶೂಟಿಂಗ್ ಮಾಡಿ ಸಿನಿಮಾದಲ್ಲಿ ಸುಮ್ಮನೆ ಈಗ 1 ಸೆಕೆಂಡ್ ಬಂದು ಹೋಗುತ್ತೆ ಪಾತ್ರ. ಅದು ಎಸ್, ಓಕೆ. ಅದನ್ನು ದುಃಖ ಅಂತ ತೊಗೊಂಡು ಇನ್ನೊಂದು ತೊಗೊಂಡು ಡಿಪ್ರೆಷನ್ಗೆ ಹೋಗೋದು, ಇನ್ನೊಂದು ಮಾಡೋದು, ಏನೂ ಮಾಡಿಲ್ಲ. ಐ ಜಸ್ಟ್ ಕೆಂಪ್ಟ್ ಆನ್. ಬಂದಿದ್ದು ಕೆಲಸ ಮಾಡ್ತಾ ಹೋದೆ ಅಷ್ಟೇ, ನಾನು ಮಾಡ್ತಾ ಹೋಗಬೇಕು. ಸೊ ಈ ಥರದ್ದೆಲ್ಲ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರುತ್ತೆ ಪ್ರೊಫೆಷ್ನಲಿ, ಬಿಕಾಸ್ ಅವ್ರ ಗ್ರೋತ್ ಒಂದಿರುತ್ತೆ, ಅವ್ರ ಟೆಂಪರ್ಮೆಂಟ್ ಒಂದಿರುತ್ತೆ.
ಅದು ಅವ್ರು ನೋಡೋ ರೀತಿ ಬೇರೆ ಇರುತ್ತೆ, ಎಕ್ಸ್ಪ್ಲಾಯ್ಟ್ ಮಾಡೋ ರೀತಿ ಬೇರೆ ಇರುತ್ತೆ, ಎಲ್ಲನೂ ಬೇರೆ ಬೇರೆ ಇರುತ್ತೆ. ಆ್ಯಸ್ ಐ ಟೋಲ್ಡ್ ಯು, ಎವ್ರಿ ಇಂಡಿವಿಜುವಲ್ ಇಸ್ ಯೂನಿಕ್ ಅಂದಾಗ ಬಿಹೇವಿಯರ್ಸ್ ಬೇರೆ ಬೇರೆ ಥರ ಇರುತ್ತೆ, ಯೋಚನೆಗಳು ಬೇರೆ ಬೇರೆ ಥರ ಇರುತ್ತೆ. ನಮಗೇನು ಕೆಲಸ ಬರುತ್ತೆ, ನಾವೇನು ಮಾಡೋಕ್ಕೆ ಸಾಧ್ಯ, ಅದನ್ನು ನಾವು ಹೆಂಗೆ ಜಯಿಸ್ಕೊಳ್ಳೋಕೆ ಸಾಧ್ಯ, ಅಷ್ಟು ಮಾತ್ರ ಯೋಚನೆ ಮಾಡಬೇಕು. ನೀವು ಇಂಡಿವಿಜುವಲ್ ಹೀರೋ ಆಗಿ ಸಕ್ಸಸ್ಸನ್ನು ನೋಡೋಕ್ಕೂ ಮುಂಚೆ ಕ್ಯಾರೆಕ್ಟರ್ ರೋಲ್ಸು ಈ ಥರದ್ದೆಲ್ಲ ಇದ್ದಾಗ ಅವಾಗಿನ ಲೆಕ್ಕಾಚಾರಗಳು ಹೇಗಿತ್ತು? ಅಂದರೆ ವಯು ಕಾನ್ಷಿಯಸ್ಲಿ ಪ್ಲ್ಯಾನಿಂಗ್ ಸೇಯಿಂಗ್ ದಟ್ ಓಕೆ ಇವೆಲ್ಲ ಕನ್ವರ್ಟ್ ಆಗಿ ಎಲ್ಲೋ ಒಂದು ಕಡೆ ನನ್ನ ಹೀರೋ ಆಗಿ ಮಾಡತ್ತೆ ಅಂತನಾ, ಅಥವಾ ಇಲ್ಲ, ನಾನು ಬಿಗಿನಿಂಗಲ್ಲಿ ಏನು ಮಾಡಿದೆ ಅಂದರೆ, ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಲೆಟ್ ಮಿ ಬಿ ಫ್ರ್ಯಾಂಕ್, ಇನ್ ದಟ್ ಏಜ್ ಐ ಹ್ಯಾಡ್ ಎ ಲಿಟಲ್ ಅನ್ಕನ್ವೆನ್ಷನಲ್ ಫೇಸ್, ಲಾಟ್ ಆಫ್ ಪಿಂಪಲ್ಸ್ ಮಾರ್ಕ್ಸ್ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್. ಸೊ ನನ್ನನ್ನು ಜನ ಅಕ್ಸೆಪ್ಟ್ ಮಾಡ್ಕೋತಾರಲ್ಲ ಅನ್ನೋ ಭಯ ಹೊಂದಿತ್ತು ನನ್ನಲ್ಲಿ, ಸಿನಿಮಾಲಿ ಅಕ್ಸೆಪ್ಟ್ ಮಾಡ್ತಾರಲ್ಲ ಅಂತ. ಸೊ ಏನು ಮಾಡಿದೆ ಅಂತ ಹೇಳಿದ್ರೆ, ರಿಪೀಟೆಡ್ ಅಪಿಯರೆನ್ಸಸ್ ಅಕ್ಸೆಪ್ಟೆನ್ಸ್ ಅಂದಂಗೆ ಬಂದಿದ್ದ ಪಾತ್ರಗಳೆಲ್ಲ ಒಪ್ಕೊಂಡು ಮಾಡ್ತಾ ಹೋದೆ. ನೀನು ತಾತನ ಪಾತ್ರ ಮಾಡು, ಅಪ್ಪನ ಪಾತ್ರ ಮಾಡು, ಆ ಏಜಲ್ಲೇ ಐ ವೆಂಟ್ ಆನ್ ಡೂಯಿಂಗ್ ಇಟ್. ಸೊ ಐ ಗಾಟ್ ರಿಜಿಸ್ಟರ್ಡ್ ಬೈ ದ ಪೀಪಲ್ಗೆ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡಿದ್ರು, ಒಬ್ಬ ನಟ ಇದ್ದಾನಂತ. ಅದು ಒಂದೇ ನಾನು ಕ್ಯಾಲ್ಕುಲೇಟ್ ಮಾಡಿದ್ದ ಕೆಲಸ, ಇನ್ಯಾವುದು ಕ್ಯಾಲ್ಕುಲೇಟ್ ಮಾಡಿಲ್ಲ. ಬಾಕಿದೆಲ್ಲ ಅದಾಗಿ ಬದಲಾವಣೆ ಆಗ್ತಾ ಬಂದಿದ್ದು. ಹೀರೋ ಆಗಿದ್ದು ಅಷ್ಟೇ. ಹೀರೋ ಆಗಿದ್ದು ನಾನು ಇಂದ್ರಜಿತ್ ಅಂತ ಒಂದು ಸಿನಿಮಾ ಮಾಡಿದೆ. ಅದರಲ್ಲಿ ಒಂದು ಪಾಸಿಟಿವ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದಾಗ ದಟ್ ಕ್ಯಾರೆಕ್ಟರ್ ಗಾಟ್ ಲಾಟ್ ಆಫ್ ಫೇಮ್ ಆ್ಯಂಡ್ ರೆಕಗ್ನೈಷನ್ ಬೈ ಪೀಪಲ್. ಆ ರೆಕಗ್ನೈಷನ್ ನೋಡ್ಬಿಟ್ಟು ದ ಫಿಲ್ಮ್ ಮೇಕರ್ಸ್, ಪ್ರೊಡ್ಯೂಸರ್ಸು ದೇ ಥಾಟ್, ಇವ್ರನ್ನ ಹೀರೋ ಮಾಡ್ಬೋದು, ಜನ ಇವ್ರನ್ನ ಇಷ್ಟಪಡ್ತಿದ್ದಾರೆ ಅಂಥೇಳಿ ಅಲ್ಲಿಂದ ಹೀರೋ ಪಾತ್ರಗಳೇ ಆಫರ್ ಬರ್ತಾ ಹೋಯಿತು. ತ್ರಿಶೂಲ ಆಗಿರಲಿ, ಅದು ಕೆಲವು ಸತಿ ಅದು ಐ ಥಿಂಕ್ ಫಸ್ಟ್ ಅದು ರಿಲೀಸೇ ಆಗಿಲ್ಲ ಅನ್ಸುತ್ತೆ. ನನ್ನ ಮೊದಲು 3 ಪಿಕ್ಚರ್ ರಿಲೀಸ್ ಆಗಿಲ್ಲ, ಇವತ್ತು ರಿಲೀಸ್ ಆಗಿಲ್ಲ. ಈ ರಿಯಲ್ ದೇವರಾಜ್ ಸರ್ದು ಲೈಫನ್ನು ಡೈರೆಕ್ಟ್ ಮಾಡ್ಕೊಂಡು ಬಂದಿರೋದು ಅನ್ನೋದು ತಪ್ಪಾಗತ್ತೆ. ಅಂದರೆ ನಿಮ್ಮನ್ನು ನೀವು ಒನ್ ಡೇ ಅಟ್ ಎ ಟೈಮ್ ಅಂತ ನಡ್ಸ್ಕೊಂಡು ಬಂದಿರೋ ರೀತಿ ವಿತ್ ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ಅರೌಂಡ್ ಭಾಳ ಸುಂದರವಾಗಿದೆ. ನಾವು ಇಫ್ ಐ ಹ್ಯಾವ್ ಟು ಸ್ವಿಚ್ ದ ಗೇರ್ ಆ್ಯಂಡ್ ಟೇಕ್ ಯು ಟು 90s, ನಾನು ನಿಮ್ಮ ಫಿಲ್ಮೋಗ್ರಫಿ ನೋಡ್ತಾ ಇದ್ದೆ ಸರ್. ಏನು ಸರ್ ಅದು, ನಮ್ಮ ಫೋನಲ್ಲಿ ಇವತ್ತು ನೋಟಿಫಿಕೇಶನ್ ಒಂದೊಂದು ನಿಮಿಷಕ್ಕೆ ಒಂದೊಂದು ಬರುತ್ತಲ್ಲ, ಪಟ ಅಂತ ಆ ಥರ ನಿಮ್ಮದು ಅಷ್ಟು ಸಿನಿಮಾಗಳು ಹಂಗೆ ಒಂದೊಂದು ವರ್ಷ 8, 10 ಈ ಥರ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ನಿಜವಾದ ಪೊಲೀಸ್ ಬಂದರು ಅಂತಾರಲ್ವ, ನೀವು ಬಂದರೆ ಯೋದಿ ಓಜಿ ದ ಪೊಲೀಸ್. ಸೊ ಡಿಗಿಂಗ್ ಇನ್ ಟು ದ್ಯಾಟ್, ಫಸ್ಟ್ಲಿ ಹೌ ಡಿಡ್ ಯು, ಅಂದರೆ ನಿಮ್ಗೆ ಗೊತ್ತಾಯ್ತಲ್ಲ ಐ ಅರೈವ್ಡ್ ಅಂತ ಅಂದರೆ ಅವತ್ತಿನ ಲೆಕ್ಕಕ್ಕೆ. ಸೊ ಹೌ ಡಿಡ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಆ್ಯಂಡ್ ಅದನ್ನು ಹೇಗೆ ಹ್ಯಾಂಡಲ್ ಮಾಡಿದ್ರಿ? ಐ ಎಂಜಾಯ್ಡ್ ಇಟ್ ಟೋಟ್ಲಿ ವರ್ಕಿಂಗ್. ಕೆಲಸ ಮಾಡು ಹೆಂಗಿತ್ತು ಅದರಲ್ಲೇ ಎಂಜಾಯ್ ಮಾಡಿದೆ. ನಿಮ್ಮ ರೂಟೀನ್ ಡೇ ಇನ್ ಯುವರ್ ಲೈಫ್ ಹೇಗಿತ್ತು ಅವತ್ತು? ಇಟ್ ವಾಸ್ ವೆರಿ ಬ್ಯುಸಿ. ಹೆಂಗೆ ಅಂತ ಹೇಳಿದ್ರೆ, ಈವನ್ ಐ ಡಿಂಟ್ ಹ್ಯಾವ್ ಮಚ್ ಟೈಮ್ ಟು ಗಿವ್ ಫಾರ್ ಮೈ ಸನ್ ಪ್ರಜ್ವಲ್ ಆಲ್ಸೋ. ಐ ಯೂಸ್ ಟು ವರ್ಕ್ ಲೇಟ್ ನೈಟ್ಸ್ ಆಲ್ಸೋ. 9, 10, 11 ಗಂಟೆಗೆ ರಾತ್ರಿ ಮನೆಗೆ ಬರ್ತಾಯಿದ್ದೆ. ಬಂದ ಕೂಡಲೇ ನಾನು ಬಂದ ಕೂಡಲೇ ಗೊತ್ತಾಗೋದು ಅವ್ನಿಗೆ, ಎದ್ದು ಬಿಡ್ತಾಯಿದ್ದ. ಅವನ ಜೊತೇಲಿ ಒಂದು 1 hour ಟೈಮ್ ಪಾಸ್ ಮಾಡಿ ಅವನ್ನ ಮಲಗಿಸ್ಬಿಟ್ಟು ಮತ್ತೆ ಬೆಳಗ್ಗೆ 7 ಗಂಟೆಗೆ ಹೊರಟಾಗ್ತಾಯಿದ್ದೆ ಡ್ಯೂಟಿಗೆ. ಐ ವರ್ಕ್ಡ್ ಹಾರ್ಡ್. ಐ ಪುಟ್ ಆಲ್ ಮೈ ಕಾನ್ಸಂಟ್ರೇಷನ್ ಆನ್ ದಿ ವರ್ಕ್. ಸೊ ಐಡ್ಲಾಗಿ ಕೂತ್ರೆ ಅಥವಾ ರಿಲ್ಯಾಕ್ಸ್ ಮಾಡಿದ್ರೆ, ಇವತ್ತು ಪಾರ್ಟಿ ಮಾಡೋಣ ಅಂತ ಕೂತಿದ್ರೆ ಯೋಚನೆಗಳು ಬೇರೆ ಬರುತ್ತೆ. ಅವನು ಆ ಸಿನಿಮಾ ಮಾಡ್ತಿದ್ದಾನೆ, ಇವನು ಈ ಸಿನಿಮಾ ಮಾಡ್ತಿದ್ದಾನೆ, ಜೊತೇಲಿ ಕೂತರು ಹೇಳೋದು ಅದೇ ಇರುತ್ತೆ. ಅದಕ್ಕೆಲ್ಲ ಅವಕಾಶ ಇಲ್ಲ. ಐ ವಾಸ್ ಸಿಟ್ಟಿಂಗ್ ವಿತ್ ಪೀಪಲ್ ಹೂ ಆರ್ ವೆರಿ ಕ್ಲೋಸ್ ಟು ಮೀ, ಮೈ ಫ್ರೆಂಡ್ಸ್ ಲೈಕ್ KV Raju ಸರ್, ಅವಿನಾಶ್. ದೀಸ್ ಆರ್ ದ ಪೀಪಲ್ ಐ ಆಲ್ವೇಸ್ ಯೂಸ್ ಟು ಸ್ಪೆಂಡ್ ಟೈಮ್. ಈ ವಾಸ್ ದಿ ಫಸ್ಟ್ ಮ್ಯಾನ್ ಹೂ ರೆಕಗ್ನೈಸ್ KV Raju. ನನಗೆ ಹೇಳಿದ್ದು, ನೀನು ಮೋಸ್ಟ್ ಡಿಟ್ಯಾಚ್ಡ್ ಫೆಲೋ ಆನ್ ದಿಸ್ ಅರ್ತ್. ನೀನು ಯಾರ ಹತ್ರ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳ, ಯಾರಿಗೂ ಗೊತ್ತಿಲ್ಲ ಅದು ಅಂತ. He was the one who recognized me first with that. You also recognized this before only? ಗೊತ್ತಿತ್ತ ನಾನು ಹೀಗೆ ಇರೋದು ಅಂತ? ನಾನು ಅಲ್ಲ, ಅಂದರೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಬಿಹೇವಿಯರ್ಸ್ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ನಮಗೆ ಗೊತ್ತಿರುತ್ತಲ್ಲ, ಅದನ್ನ ಇಟ್ಕೊಂಡು ಅನಲೈಸ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ವಾಟ್ ಆಮ್ ಐ, ನಾನು ಯಾರು, ನಾನೇನು, ಯಾಕೆ ಹೀಗಾಯಿತು, ಸೊ ಐ ಆಮ್ ದಿಸ್. ಅದನ್ನು ನಾನು ಬೆಳೆಸ್ಕೊಳಕ್ಕಾಗಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಅದು ಐ ಲವ್ ದ ವೇ ಹೌ ಯು ಸೆಡ್, ನನ್ನ ಸರ್ಕಲನ್ನು ನಾನು ಚೆನ್ನಾಗಿ ಆಯ್ಕೆ ಮಾಡಿಕೊಂಡೆ ಅಂತ. ಅಗೇನ್ ನಿಮ್ಮ ಸರ್ಕಲ್ ಅಂದ ತಕ್ಷಣವೇ ಹೇಗಿತ್ತು? ವಾಟ್ ಕೈಂಡ್ ಆಫ್ ಡಿಸ್ಕಷನ್ಸ್ ವರ್ ಹ್ಯಾಪ್ನಿಂಗ್? ನೀವು ಅವಿನಾಶ್ ಸರ್ ಆಗಿರಲಿ, ಸಿನಿಮಾ ಹೆಚ್ಚಿಗೆ ಸಿನಿಮಾ ಆಗ್ತಿದ್ದು. ಸ್ವಲ್ಪ ಕಾಲ ಈ ಲವ್ ಗಿವು ಹೆಂಡ್ತಿ ಮದುವೆ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡೋದು ಇದಿತ್ತಷ್ಟೇ. ಅದರ್ವೈಸ್ ಇಟ್ ವಾಸ್ ಸಿನಿಮಾ. ವಿ ಯೂಸ್ ಟು ಟಾಕ್ ಅಬೌಟ್ ಸಿನಿಮಾ, ನಥಿಂಗ್ ಮಚ್.
ನನ್ನ ಸರ್ಕಲ್ನ ಆಯ್ಕೆ ಮಾಡ್ಕೊಳ್ಳೋದು ನೀವು ಹೇಳಿದಾಗ ಒಂದು ನೆನಪು ಬಂತು. ನಮ್ಮ ವಿಷ್ಣು ಸರ್ ನನ್ನ ರೇಗಿಸೋರು ಯಾವಾಗಲೂ. ಈ ಕಲಾವಿದರ ಸಂಘದಲ್ಲಿ ಗುಂಪಲ್ಲಿ ನಾನು ಹಾಕ್ಕೊಂಡಿದ್ರು, ಮೀಟಿಂಗ್ ಮಾಡ್ತಾಯಿದ್ವಿ, ಎಲ್ಲ ಮಾಡ್ತಾಯಿದ್ವಿ. ಅವರು ನಾನು ಬಂದ ಕೂಡಲೇ ದೇವರಾಜ್ ಬಂದರು, ಬನ್ನಿ ನೀವು ಇಲ್ಲಿ ಕೂತ್ಕೊಳ್ಳಿ ಪಕ್ಕದಲ್ಲಿ. ಸರ್ ಇಲ್ಲ ಅಲ್ಲಿ ಕೂತೆ, ನೀವು ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಯಾಕೆ ಸರ್ ಅಂದರೆ, ನೀವು ಸ್ವಲ್ಪ ಏನಾದರೂ ವಾತಾವರಣ ಹಂಗಾದರೆ ಯಾವಾಗ ಹೋಗ್ತೀರಾ ಎಲ್ಲಿರ್ತೀರಾ ಅಂತ ಗೊತ್ತಾಗಲ್ಲ. ನನಗೆ ಗೊತ್ತು, ನೀವು ಇಲ್ಲೇ ಕೂತ್ಕೊಳ್ಳಿ ಅನ್ನೋರು. ಐ ಆಮ್ ಲೈಕ್ ದ್ಯಾಟ್. ಸ್ವಲ್ಪ ನನಗೇನೋ ವಾತಾವರಣ ಇಷ್ಟ ಆಗಿಲ್ಲ, ವ್ಯಕ್ತಿ ನನಗೆ ಹೊಂದಾಣಿಕೆ ಆಗ್ತಾಯಿಲ್ಲ, ನಾನು ದೇಶದಲ್ಲ ಯಾರನ್ನು. ಐ ಜಸ್ಟ್ ಕೀಪ್ ಅವೇ ಫ್ರಮ್ ದ್ಯಾಟ್. ಸರ್, ಈ ಡೈನಮಿಕ್ ಅದು ಬಂದಿದ್ದು ಹೇಗೆ? ಅದೇ ಆಗಲೇ ಹೇಳಿದ್ನಲ್ಲ, ಇಂದ್ರಜಿತ್ ಅನ್ನೋ ಸಿನಿಮಾ ಇದೆಯಲ್ಲ, ಅದ್ರ ಪ್ರೊಡ್ಯೂಸರ್ ಭಾಟ್ಯ ಅಂತೇಳಿ ಅವರೇ ನನಗೆ ಟೈಟ್ಲ್ ಕೊಟ್ಟಿದ್ದು. ಮಂಡ್ಯದಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ರು ಆ ಸಿನಿಮಾ ಸಕ್ಸಸ್ ಆದಾಗ. ಆ ಸಿನಿಮಾ ತುಂಬ ಹೆಸರು ಬಂತು, ನನಗೆ ತುಂಬ ಹೆಸರು ಬಂತು. ಸೊ ಆವಾಗ ಭಾಟ್ಯಾನವರು ನನಗೆ ಈ ಟೈಟ್ಲನ್ನ ಡೈನಮಿಕ್ ಅಂತ ಕೊಟ್ಟರು. ಅದನ್ನು ಅಭಿಮಾನಿಗಳು ಭಾಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರು. ಹಾಗೆ ನಡ್ಕೊಂಡು ಹೋಯ್ತದು. ಪ್ರಾಬ್ಲಿ ಭಾಳ ಜನ ಅಂದ್ಕೊಂಡಿರ್ತಾರೆ ನನ್ನ ಸಿನಿಮಾ ನೋಡಿದಾಗ, ಇವನು ತುಂಬ ಟಫ್ ಮನುಷ್ಯ ಇರಬೇಕು, ಅದಕ್ಕೆ ಡೈನಾಮಿಕ್ ಬಂತು ಅಂತೇಳಿ. ಯಾಕಂದರೆ ಬಿಗಿನಿಂಗಲ್ಲಿ ಹಂಗೆ ಅನ್ಕೋತೀವ್ರಿ ಎಲ್ಲರೂ, ಸಿನಿಮಾ ನೋಡಿದವರೆಲ್ಲ ದೇವರಾಜ್ ಭಾಳ ರಫ್ ಮನುಷ್ಯ ಇರಬೇಕು, ಕೆಟ್ಟ ಮನುಷ್ಯ ಇರಬೇಕು. ಬಿಕಾಸ್ ಆನ್ ಸ್ಕ್ರೀನ್ ಪ್ರೆಸೆನ್ಸ್ ಏನಂತೀರ, ಅದರದ್ದು ಇಂಪ್ಯಾಕ್ಟ್ ಆಗಿರತ್ತಲ್ಲ ರಿಯಲ್ ಲೈಫ್ಗೆ. ಸೊ ನೀವು ಹೀರೋ ಆಗೋಕ್ಕೂ ಮುಂಚೆ ಈಗ ತುಂಬ ಸ್ಟಾರ್ಸ್ಗಳನ್ನು ಕ್ಯಾರೆಕ್ಟರ್ ರೋಲ್ಸಲ್ಲಿ ಇದ್ಕೊಂಡು ನೋಡಿದಿರಲ್ಲ, ಆವಾಗ ಏನು ಹೇಳ್ಕೋತಾ ಇದ್ರಿ ಸರ್? ಯು ಬೀಯಿಂಗ್ ದ ಸ್ಪಾಂಜ್ ದಟ್ ಯು ಆರ್ ಸ್ಟಿಲ್ ಟುಡೇ, ಆವಾಗ ವಾಟ್ ವರ್ ನಿಮ್ಮ ಒಂದೊಂದು ಅಬ್ಸರ್ವೇಷನ್ಸ್ ಏನು? ಉದಾಹರಣೆಗೆ ರವಿ ಸರ್ ಆಗಿರಲಿ. ಅಲ್ಲ, ಅವ್ರ ಹತ್ರ ಎಲ್ಲ ಕಲ್ತಿದ್ದು ಏನಪ್ಪ ಅಂತ ಹೇಳಿದ್ರೆ, ಬಿಕಾಸ್ ಐ ಕೇಮ್ ಫ್ರಮ್ ಥಿಯೇಟ್ರ್ ಬ್ಯಾಕ್ಗ್ರೌಂಡ್, ಸಿನಿಮಾ ಎಕ್ಸ್ಪೀರಿಯನ್ಸಸ್ ಕಡಿಮೆ ಇತ್ತು ನನಗೆ. ಸೊ ಸಿನಿಮಾ ಅಲ್ಲಿ ಹೇಗೆ ಮಾಡಬೇಕು, ಏನು ಮಾಡಬೇಕು, ಒಂದು ಸನ್ನಿವೇಶದಲ್ಲಿ ಹೇಗೆ ಆ್ಯಕ್ಟ್ ಮಾಡಬೇಕು, ಅಥವಾ ಒಂದು ಪೊಸಿಷನ್ನಲ್ಲಿ ಹೇಗೆ ಪೊಸಿಷನ್ ಕೊಡಬೇಕು, ಕ್ಯಾಮ್ರಾಗೆ ಪೊಸಿಷನ್ ಕೊಡಬೇಕು, ಲೈಟಿಂಗ್ ಹೇಗೆ ರಿಸೀವ್ ಮಾಡಬೇಕು, ಈ ಥರದ್ದೆಲ್ಲ ಕಲಿತಾ ಹೋದೆ ಅವ್ರ ಹತ್ರ. ಸೊ ಪ್ರೊಫೆಷನ್ಗೆ ಬೇಕಾದ್ದು ಒಬ್ಬ ನಟನಾಗಿ ಬೆಳೆಯೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಕಲಿತಾ ಹೋದೆ ನಾನು. ಈ ಮಧ್ಯೆ ಈ ಡಾನ್ಸ್ ಆ ಒಂದು ಫೇಸ್ ಅಂತ ಬಂದರೆ, ಅವತ್ತಿನ ಕಾಲಕ್ಕೆ ವಿನೋದ್ ರಾಜ್ ಅವರು ಕೂಡ ಅವ್ರದ್ದು ಒಂದು ನೆಲೆನ ಹುಡುಕ್ತಾ ಇದ್ರು. ಸೊ ಈ ಥರ ಫೇಸಲ್ಲಿದ್ದಾಗ ಬಹುಶಃ ನೀವು ಕೂಡ ಯು ಆರ್ ಪುಟ್ಟಿಂಗ್ ದ ಇನಿಷಿಯಲ್ ಸ್ಟೆಪ್ಪಿಂಗ್ ಸ್ಟೋನ್ಸ್ ಫಾರ್ ಯುವರ್ ಕರಿಯರ್. 87 ಜುಲೈಯಲ್ಲಿ ನಡೀತಾ ಇದೆ ಶೂಟಿಂಗ್, ಅದು ಏನೋ ಡ್ಯಾನ್ಸು. ಬೈ ಟೈಮ್ 87 ಜಾನ್ವರಿಯಲ್ಲಿ ನಂದು ಫಸ್ಟ್ ಪಿಕ್ಚರ್ ರಿಲೀಸ್ ಆಗಿತ್ತು, 27 ಮಾವಳಿ ಸರ್ಕಲ್ಲು. ನಂತರ ಮಾರ್ಚ್ ಏಪ್ರಿಲ್ನಲ್ಲಿ ಆಗಂತಕ ರಿಲೀಸ್ ಆಯಿತು, ಪ್ರೀತಿ ರಿಲೀಸ್ ಆಯಿತು. ಪ್ರೀತಿ ವಾಸ್ ಅ ಕಮರ್ಷಿಯಲ್ ಬಿಗ್ ಹಿಟ್. ಅಂಬರೀಷ್ ಐ ಡಿಡ್ ಅದರಲ್ಲೇ ಯಂಗು ಓಲ್ಡ್ ಎರಡೂ ಮಾಡಿದ್ದೆ ನಾನು. ಆಗಲೇ ಬಬಿನ್ಗೆ ಅಪ್ಪ ಮಾಡಿದ್ದೆ ಪಿಕ್ಚರಲ್ಲಿ. ಓಕೆ, ದಟ್ ವಾಸ್ ಅ ಕಮರ್ಷಿಯಲಿ ವೆರಿ ಬಿಗ್ ಹಿಟ್. ಆಗಂತಕ ವಾಸ್ ಆಲ್ಸೋ ಅ ವೆರಿ ಬಿಗ್ ಹಿಟ್, ಇವನ್ ದೋ ಇಟ್ ವಾಸ್ ಅನ್ ಆಫ್ ಬೀಟ್ ಫಿಲ್ಮ್. ಚಂದ್ರು ಅವರು ಆ್ಯಂಡ್ ಯು ಆಲ್ಸೋ ಗಾಟ್ ಸ್ಟೇಟ್ ಅವಾರ್ಡ್ ಫಾರ್ ದ್ಯಾಟ್. ಹೌದು. ಸೊ ಹಾಗಾಗಿ ಆಲ್ರೆಡಿ ಐ ಹ್ಯಾಡ್ ಬಿಕಮ್ ಅ ಸ್ಟಾರ್ when I was doing Dance. ಸೊ ಒನ್ಸ್ ಯು ಆರ್ ಅ ಸ್ಟಾರ್, ವಾಟ್ ಚೇಂಜ್? ಅಂದರೆ ಏನು ನಿಮ್ಮ ಸ್ಟ್ರಾಟಜಿ ಇತ್ತು? ಅದನ್ನು ಉಪಯೋಗಿಸ್ಕೊಂಡು ಆ ಹೆಸರನ್ನು ಅಥವಾ ಆ ಪವರನ್ನು ಡಿಡ್ ಯು ಹ್ಯಾವ್ ಎನಿ ಕ್ಯಾಲ್ಕುಲೇಷನ್ಸ್ ಆಸ್ ಟು ಓಕೆ ದಿಸ್ ಇಸ್ ಹೌ ಐಮ್ ಗೋನಾ ಮೆನ್ಯೂವರ್ ಇಟ್, ಆ ಥರ ಏನಾರಿತ್ತಾ? ಇಲ್ಲ, ಡೆಡಿಕೇಟ್ ಮಾಡಿ ವರ್ಕ್ ಮಾಡಬೇಕು ಅನ್ನೋದು ಒಂದಿತ್ತು. ಸ್ವಲ್ಪ ಮಟ್ಟಿಗೆ ದುಡ್ಡು ಕಲೆಕ್ಟ್ ಮಾಡಬೇಕು ಅಂತ ಗೊತ್ತಿತ್ತು. ಇಂಡಸ್ಟ್ರಿಯಲ್ಲಿ ಬರಲ್ಲ ಅಂದರೆ ಐ ಮೀನ್ ಇಫ್ ಯು ಆರ್ ಕಂಫರ್ಟಬಲ್ ಶೇರಿಂಗ್ ಇನ್ ಸಮ್ ಪ್ಲೇಸಸ್. ಸಿ 1 year ಗ್ಯಾಪಲ್ಲೇ ಐ ಬಿಕಮ್ ಅ ಸ್ಟಾರ್ ರೆಕಗ್ನೇಷನ್. ಬಟ್ ಪೀಪಲ್ ವಾಂಟೆಡ್ ಟು ಕ್ಯಾಸ್ಟ್ ಮೀ ಆ್ಯಂಡ್ ಸೈನ್ ಮೀ ಇನ್ ಅ ಕೌಂಟ್ ಡೌನ್ ಸ್ಟೇಜ್, still considering that I was a new fellow. I was not ready for that. I had certain demands in certain places. For example, even in Dance as a Dance, Dwarkesh sir, in Ravana Rajya, Dwarkesh sir, when he called me, he said, ಆಯ್ತಪ್ಪ ಮಾಡ್ಬಿಡೋ ಬಂದ್ಬಿಡೋ ಅಂತ. ದುಡ್ಡೇನು ಕೊಡ್ತೀರಿ ಹೇಳಿ ಸರ್? ಈಗೇನ್ರಿ ನೀವು ದ್ವಾರಕೇಶ್ ಬೇರೆ ಕರೆದು ಅವಕಾಶ ಕೊಡ್ತಾ ಇದ್ದೀರಿ, ದುಡ್ಡು ಕೇಳ್ತೀರಪ್ಪ ನೀನು ಅಂತ. ಇಲ್ಲ ಸರ್, ನೋಡಿ ಸರ್, ಅಲ್ಲಿ ಅಷ್ಟು ಕೊಡ್ತಿದ್ದಾರೆ, ಇಷ್ಟು ಕೊಡ್ತಿದ್ದಾರೆ, ನೀವು ಇಷ್ಟು ಕೊಟ್ಟರೆ ಮಾಡ್ತೀನಿ ಸರ್. ಏನು ರೀ ಅಂತ. ದಿಸ್ ಇಸ್ ದ ಕಂಡೀಷನ್. ಸೊ ಆ ವಿಷಯದಲ್ಲಿ ಐ ವಾಸ್ ಲೈಕ್ ದ್ಯಾಟ್. ಆ್ಯಂಡ್ ಅಫ್ಕೋರ್ಸ್ ಆಮೇಲೆ ಕಾಂಪ್ರಮೈಸು ಬಿಡೋದು. ಎಷ್ಟೋ ಜನ ಪ್ರೊಡ್ಯೂಸರ್ಗಳು ಕೊಟ್ಟಿಲ್ಲ, ನಾನು ಹೆಂಡ್ತಿ ಈಗಲೂ ಬೈತಿರ್ತಾಳೆ, ನಿಮ್ಮ ಚೆಕ್ಗಳನ್ನ ಸುಮ್ಮನೆ ಇಟ್ಕೊಂಡಿದ್ದೀನಿ ಅಂತ. ಚೆಕ್ಗಳು ಅನ್ಫ್ರೇಮ್ಡ್ ಅವಾರ್ಡ್ಸ್ ದಟ್ ಯು ಗಾಟ್. ಎಲ್ಲ ಇರ್ತದೆ. ಬಿಕಾಸ್ ಪ್ರೊಫೆಷನ್, ಎನಿ ಪ್ರೊಫೆಷನ್, ದೀಸ್ ಥಿಂಗ್ಸ್ ಕೀಪ್ ಹ್ಯಾಪನಿಂಗ್. ಐ ಶುಡ್ ನಾಟ್ ಹ್ಯಾವ್ ಕಂಪ್ಲೇಂಟ್ಸ್ ಆರ್ ರಿಗ್ರೆಟ್ಸ್ ಓವರ್ ದ್ಯಾಟ್.
in a way it has helped me grow, in a way it has put me down. Both keep happening. We are always a mixture of things, no? We are not one element always. ಅಂಬರೀಷ್ ಸರ್ ಜೊತೆಗೆ ಐಸ್ ಎಲ್ಲ Lovely. ಬ್ರೇಕ್ ಮಾಡ್ತಾ ಇದ್ರಿ ಅಂದರೆ ಅವರು ಈಸ್ ಆಲ್ಸೋ ಲೈಕ್ ಒನ್ ಏನಂತೀರ ಫನ್ ಲವಿಂಗ್ ಅಟ್ ದ ಸೇಮ್ ಟೈಮ್ ಅಥವಾ ಊಟ ತಿಂಡಿ ದೀಸ್ ಆರ್ ದ ಕೈಂಡ್ ಆಫ್ ಸ್ಟೋರೀಸ್ ದಟ್ ವಿ ಹ್ಯಾವ್ ಹರ್ಡ್ ಫ್ರಮ್ ಪೀಪಲ್ ಹೂ ಹ್ಯಾಡ್ ಪರ್ಸನಲ್ ಇಂಟ್ರಾಕ್ಷನ್ಸ್. ನಾನು ಅವ್ರ ಮನೆಗೆ ಹೋದಾಗ ಅವರಿದೆ ಏನಮ್ಮ ಅಂತ ಪ್ರೀತಿ ತೋರಿಸಿದ್ರೆ ಅದಕ್ಕೆ ಲಿಮಿಟೇ ಇಲ್ಲ, ಮನೆಯೆಲ್ಲ ಕರ್ಕೊಂಡೋಗಿ ತೋರಿಸಿದ್ರು. ಸೊ ಹೀಗೆ ಅವರು ಬಟ್ ಒಬ್ಬೊಬ್ಬರ ಹತ್ರನೂ ಅವರು ಹೇಗಿರ್ತಾರೆ ಅದು ಬದಲಾಗುತ್ತೆ. ನಿಮ್ಮ ಜೊತೆಗೆ ಹೇಗಿದ್ರು ಸರ್? He was very nice. He respected me. Even to the last day, he never addressed to me in singular. Singular ಆಗಿ ನಾನು ಕರಿತಾನೆ ಇರಲಿಲ್ಲ. ದೇವು ಬನ್ರಿ ಹೀಗೆ ಕರಿತಾ ಇದ್ದು. ಎಷ್ಟೇ ಜನ ಇರಲಿ, 100 ಜನ ಇದ್ದರೂ ಬೇರೆಯವರೆಲ್ಲ ಬೈತಾರೆ, ಅವರು ಸಿಂಗ್ಲರೆಲ್ಲ ಬೈತಾರೆ, ಗೊತ್ತಲ್ಲ ಅವರು ಪ್ರೀತಿಯಿಂದನೇ ಬೈತಾರೆ ಅವರು. ಹೌದು. ಬಟ್ somehow he had that love and respect for me always. We had great moments, lovely moments. ಅವ್ರ ಜೊತೆಲಿ ಫಸ್ಟ್ ಕೆಲಸ ಮಾಡಿದ್ದು ನಾನು ಪ್ರೀತಿ ಅನ್ನೋ ಸಿನಿಮಾ ಅಂತ ಹೇಳಿದ್ನಲ್ಲ, ಆ ಸಿನಿಮಾಲಿ ಕೆಲಸ ಮಾಡಿದ್ದು. ಅದು ಫಸ್ಟು ಇಲ್ಲೊಂದು 3-4 ಡೇಸು ಕೆಲಸ ಮಾಡಿದ್ವಿ ಬೆಂಗಳೂರಲ್ಲಿ. ಆಮೇಲೆ ಕುದುರೆಮುಕ್ಕಲ್ಲಿ ಕೆಲಸ ಮಾಡಿದ್ವಿ. ಕುದುರೆಮುಕ್ಕಲ್ಲಿ ಡಿಸೆಂಬರ್ ತಿಂಗಳು ನೈಟಲ್ಲಿ ರೈನ್ ಎಫೆಕ್ಟ್ ಫೈಟ್ ಇಟ್ಬಿಟ್ಟಿದ್ರು. ನೈಟು ಆ್ಯಂಡ್ ರೇನು ಕ್ರೇಜಿ. ಆವಾಗ ಫೈಟ್ ಮಾಡಿ ನಾವಿಬ್ಬರು ಫೈಟ್, ನಾನು ವಿಲ್ಲನೋ ಅವರು ಹೀರೋ, ನಾವಿಬ್ಬರು ಫೈಟ್ ಮಾಡಬೇಕು. ಏಯ್ ಏನು ರೀ ಹೇಳ್ರಿ ಡೈರೆಕ್ಟ್ರಿಗೆ, ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ರಿ ನೀವು ಅಂತ ನನಗೆ ಹೇಳೋರು. ಸಾರ್ ನೀವು ಸ್ಟಾರ್, ನೀವು ಹೇಳೋಕೆ ನಾವು ಹೆಂಗೆ ಹೇಳೋದು ಅಂತ, ನೀನು ಸ್ಟಾರ್ ಆಗ್ಬಿಟ್ಟಿದ್ದಲ್ಲ ಪಾಯ ಹೇಳಯ್ಯ ಅನ್ನೋರು. ಹೋಗೋಣ, ಹೋಗ್ಬಿಟ್ಟು ಮಲ್ಕೋಣ ಹೇಳಯ್ಯ. ದಟ್ ಇಸ್ ಹೌ ಇಮಿಡಿಯೇಟ್ಲಿ ಬಿಕಮ್ಸ್, ಇಟ್ ಡಸಂಟ್ ಟೇಕ್ ಟೈಮ್ to become friends. And that friendship carried on for a very long time. It was very nice. Today we have a new jargon saying 2 a.m. friends, 3 a.m. friends. So ನಿಮ್ಮ ಕಾಲದ ಈ 2 a.m. 3 a.m. ಫ್ರೆಂಡ್ಸ್ಗಳೆಲ್ಲ what does this mean for a person coming from your generation? ಅಲ್ಲಲ್ಲ, ನಾವು ಆವಾಗ ಕೆಲವು ಸಲ ಲೇಟ್ ನೈಟ್ಸ್ ಮಾಡ್ತಿದ್ವಿ, ಬಟ್ ನಾಟ್ ಲೈಕ್ ನಾವು. ಒನ್ಸ್ ಇನ್ ಅ ವೇ ಆಗೋದು ಯಾವಾಗಲೂ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಹೇಗಾಗ್ತಿತ್ತು ನಮಗೆ ಅಂತ. ಕಲಾಕ್ಷೇತ್ರದಲ್ಲಿ ನಾಟಕ ಮುಗಿಯೋದು 9-9:30 ನಾಟಕ ಮುಗಿಯೋದು. ಬೈ ಟೈಮ್ ವಿ ವೈಂಡ್ ಅಪ್ ಎವ್ರಿಥಿಂಗ್, ಪ್ಯಾಕ್ ಎವ್ರಿಥಿಂಗ್ ಆ್ಯಂಡ್ ಡಂಪ್ ಇಟ್ ಇನ್ ದಿ ವೆಹಿಕಲ್ ವಾಟ್ ಎವರ್ ಇಟ್ ಇಸ್ ಅಂತ ಹೊರಟ್ರೆ, ಅಲ್ಲಿಂದ ಶಂಕರು ನಡೀರಲ್ಲ ಫಾರ್ಮ್ ಹೋಗೋಣ ಅಂತ. ಅವ್ನು ಫಾರ್ಮ್ ಹೌಸ್ ಇತ್ತಲ್ಲ, ಇಲ್ಲೇ ಮಣಿಪಾಲ್ ಹೋಗೋಣ ಅಂತ. ದಟ್ ಇಟ್ ವಾಸ್ ರಿಯಲಿ ಔಟ್ ಆಫ್ ದಿ ಸಿಟಿ ದೆನ್. ಹೋಗೋಣ ಅಂತ ಸರಿ. ಅಷ್ಟೊತ್ತರಲ್ಲಿ ಹೊರಟು ನಾವು ಫಾರ್ಮ್ ಹೌಸ್ಗೆ ಹೋಗ್ತಾಯಿದ್ವಿ. ಹೋಗ್ತಾ ದಾರಿಯಲ್ಲಿ ಡಾಬಾ ಅಲ್ಲಿ ತಿಂಡಿ ಎಲ್ಲ ಕಟ್ಟಿಸ್ಕೊಂಡು ಚಿಕನು ರೋಟಿ ಗೀಟಿ ಎಲ್ಲ ತೊಗೊಂಡು ಎಲ್ಲ ಮಾಡಿಕೊಂಡು ಶಂಕರ್ ಮನೆ ಹೋಗಿ ಕೂತ್ಕೋತಿದ್ವಿ. ಅಲ್ಲಿ ಗುಂಡು ಹಾಕ್ಕೊಂಡು ಚಿಕನ್ ತಿಂದ್ಕೊಂಡು ಶಂಕರ್ ಯಾವುದಾದ್ರೂ ಒಂದು ಸಿನಿಮಾ ಹಿಡ್ಕೊಂಡ್ಬಂದಿರೋನು, ಅಂದರೆ ಇಂಟರ್ನ್ಯಾಷನಲ್ ಸಿನಿಮಾ, ಇಲ್ಲೂ ಇಂಡಿಯಾದಲ್ಲಿ ಬಂದಿರ್ತಾ ಇರಲಿಲ್ಲ. ಈ ವಾಸ್ ಆಲ್ವೇಸ್ ಇನ್ ಟು ದ್ಯಾಟ್ ಕರೆಕ್ಟಿಂಗ್ ಇಟ್. ಒಂದು ಸಿನಿಮಾ ಪ್ಲೇ ಮಾಡಿ ಸಿನಿಮಾ ನೋಡಿಕೊಂಡು ಆ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು 2 ಗಂಟೆ 3 ಗಂಟೆ ಆಗ್ಬಿಡೋದು. ಆಮೇಲೆ ಎಲ್ಲ ಪಾಚತ್ತಾ ಇದ್ವಿ. ಬೆಳಿಗ್ಗೆ 6 ಗಂಟೆಗೆ ಎದ್ದು ನೋಡಿದ್ರೆ ಶಂಕರ ಇರ್ತಾಯಿರಲಿಲ್ಲ. ವುಡ್ ಹ್ಯಾವ್ ಬಿನ್ ಬ್ಯಾಕ್ ಇನ್ ಟು ಬ್ಯಾಂಗ್ಳೂರ್ ಆಲ್ರೆಡಿ. ಅವ್ನ ಸಂಕೇತ್ ಸ್ಟುಡಿಯೋ ಅದು ವಗೇರ ಇದು. ನಮ್ಮ ಲೇಟ್ ನೈಟ್ಸ್ ಇದ್ದಿದ್ದು ಈ ರೀತಿ. ಅಂದರೆ ಇಟ್ ಇಸ್ ಇನ್ನೆವಿಟಬಲ್. ಥಿಯೇಟ್ರ್ ಮುಗಿದು ಹೋಗಿ ಊಟ ಮಾಡಿ ರೀಚ್ ಆಗೋಷ್ಟರಲ್ಲೇ ಇಟ್ ವಾಸ್ ಬಿನ್ ಲೇಟ್ ನೈಟ್. ದಟ್ ಇಸ್ ಹೌ ವಿ ಯೂಸ್ ಟು ಸ್ಪೆಂಡ್ ಆರ್ ಲೇಟ್ ನೈಟ್ಸ್. ಬಟ್ ಈಗಿನ ಲೇಟ್ ನೈಟ್ಸ್ ಗ್ಯಾದರಿಂಗ್ಸ್ ಎಲ್ಲ ಬೇರೆ ಥರನೇ ಇರ್ತದೆ. ಬಟ್ ಐ ವುಡ್ ಅಡ್ವೈಸ್ ಎನಿಥಿಂಗ್, ಸಿ ನೇಚರ್ ಆಸ್ ಗಿವನ್ ಅ ಸರ್ಟನ್ ಟೈಮಿಂಗ್. ಯು ಗೋ ಅಗೇನ್ಸ್ಟ್ ದಿ ನೇಚರ್, ಇಟ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹಾರ್ಮ್ ಯು. It's going to go against you. 100% ಇಸ್ ಗೋಯಿಂಗ್ ಟು ಗೋ. ದಟ್ ಅವೇರ್ನೆಸ್ ಬರಬೇಕು. ಬಂದು ಯಾವ ಟೈಮಲ್ಲಿ ಏನು ಕೆಲಸ ಮಾಡಬೇಕು ಅದನ್ನೇ ಮಾಡಿದ್ರೆ ಒಳ್ಳೆಯದು. How have you handled questions like, ಸರ್ ಇವಾಗ ಯಾಕೆ ಜಾಸ್ತಿ ಸಿನಿಮಾಸ್ ಮಾಡ್ತಿಲ್ಲ, ಇವಾಗ ಯಾಕೆ ಜಾಸ್ತಿ ಸೀರಿಯಲ್ಸ್ ಮಾಡ್ತಿಲ್ಲ, ಎಕ್ಸಾಂಪಲ್ಸ್ಗಳು ಈ ಥರ? ಯಾಕೆಂದರೆ ತುಂಬ ಆಳಕ್ಕೆ ಇಳಿದು ನೋಡಿದ್ರೆ ಒಂದು ಕಾಲದಲ್ಲಿ ತುಂಬ ಫೇಮಸ್ ಆಗಬೇಕು, ಜನಗಳ ಮುಂದೆ ಇರಬೇಕಂತ ಮುಖ ಪರಿಚಯಕ್ಕೆ ಓಡಾಡ್ತಾ ಇರ್ತೀವಿ. ಆಫ್ಟರ್ ಅ ಪಾಯಿಂಟ್ ಇದು ಎಲ್ಲೋದ್ರೂ ಪರಿಚಯ ಅಲ್ಲಪ್ಪ ಅಂತ ಅದು ನಿಮ್ಮನ್ನು ಸ್ಯಾಂಡ್ವಿಚ್ ಥರ ಮಾಡ್ಬೋದು. ಇವೆಲ್ಲನೂ ದಾಟ್ಕೊಂಡು ಬಂದಿರೋ ನಿಮಗೆ ಈಗ ಜನಗಳು ಈ ಥರ ಎಲ್ಲ ಕೇಳ್ತಾರೆ ಪಾಪ. ಅವರು ಅಭಿಪ್ರಾಯ ಅದು, ಅವರು ಇದು ಅವ್ರ ಅಬ್ಸರ್ವೇಷನು ಕೇಳ್ತಾರೆ ಅವರು. ಮೈ ಆನ್ಸರ್ ಇಸ್ ಓನ್ಲಿ ಎ ಸ್ಮೈಲ್. ನಕ್ಬಿಟ್ಟು ಹೊರಟೋಗ್ತೀನಿ. ಯಾಕೆಂದರೆ ಅವ್ರ ಕ್ವಶನ್ಗೂ ಅರ್ಥ ಇಲ್ಲ, ನಾನು ಕೊಡೋ ಉತ್ತರಕ್ಕೂ ಅರ್ಥ ಇರಲ್ಲ.
ದಿಸ್ ಇಸ್ ದ ಸಿಚುವೇಶನ್ ವಿ ಆರ್ ಲಿವಿಂಗ್ ವಿತ್ ಇಟ್ ಅಷ್ಟೇ ಅಲ್ವಾ. ಅವ್ರು ಕೇಳಿದ್ರು ಅಂತ ಅದಕ್ಕೆ ಸೊಲ್ಯೂಷನೂ ಸಿಗಲ್ಲ, ನಾನು ಅದಕ್ಕೆ ಸೊಲ್ಯೂಷನ್ ಹೇಳೋಕ್ಕೂ ಸಾಧ್ಯವಿಲ್ಲ, ಏನೂ ಇಲ್ಲ. ಅದಕ್ಕೆ ಏನು ಉತ್ತರ ಕೊಡೋದು? You just smile. ಅಷ್ಟೇ. ಇನ್ನು ತೀರಾ ಬಲದ ಕಳೆದ ಆಯ್ತು ಮಾಡೋಣ ಅಂತ ಹೋಗ್ತಿರ್ತೀನಿ ಅಷ್ಟೇ. I think with such a beautiful journey that you've had, ತುಂಬ ಖುಷಿ ಆಯಿತು. ಯಾಕೆಂದರೆ ಪಾತ್ರಗಳ ಮೂಲಕ ಇದ್ದಿದ್ದು ದೇವರಾಜ್ ಸರೇ ಬೇರೆ, ಅದಕ್ಕೂ ಮತ್ತು ನಿಮ್ಮ ರಿಯಲ್ ಲೈಫ್ನ ಒಂದು ಕ್ಯಾರೆಕ್ಟರ್ ಇದೆಯಲ್ಲ ಅಜಗಜಾಂತರ ಡಿಫ್ರೆನ್ಸು. ನೀವು ಆಲ್ಸೋ ನೀವು ತುಂಬ ಇಂಟರ್ವ್ಯೂಸಲ್ಲೂ ಕಾಣಿಸ್ಕೊಂಡಿಲ್ಲ ನೀವು. ಇಲ್ಲ ನಮಗೊಂದು ಅವಕಾಶ ಕೊಟ್ರಲ್ಲ. ಮೀನ್ ಇಟ್ ಇಸ್ ಟ್ರೂಲಿ ಅನ್ ಆನರ್ ಫಾರ್ ಅಸ್ ಟು ಹ್ಯಾವ್ ಮೇಕ್ಡ್ ಯು ರಿಫ್ಲೆಕ್ಟ್ ಅಪಾನ್ ಯೋರ್ No, it's ಜರ್ನಿ an honor ಆಫ್ for me to be in your show also. You've also been so good. You have made such a good name for yourself. You're doing a good job. Great. Thank you, sir. Amazing, sir. Keep going and continue to stay an inspiration. Thank you, Devraj sir. Thank you for having me on this show and having such a nice talk. I'm bringing out so many things out of me. No. Felt really energized after talking to you. Thank you, sir. Thank you. Thanks a lot. Thank you.